ಫ್ರೆಂಡ್ಸ್, ಇದು ಸೋಮವಾರದ ಮಿನಿ ವ್ಲಾಗು. ನಾವು ಎಲ್ಲಿದ್ದೀರಿ ಅಂದರೆ ನಮ್ಮ ಹಳ್ಳಿಗೆ ಹೋಗಿದ್ದೀರಿ. ಸೋಮವಾರ ರಜಾ ಇರಿಲ್ಲ, ಆದ್ರೂ ರಜಾ ಹಾಕ್ಕೊಂಡು ಹೋಗಿದ್ರಿ. ಭಾನುವಾರ ಹೋಗಿದ್ದು, ಮಂಗಳವಾರ ರಜೆ ಇತ್ತು ಅಂತ ಸೋಮವಾರ ರಜಾ ಹಾಕಿ ಒಂದೇ ಸರಿ ಬುಧವಾರ ಹೋಗ್ಬೋದು ಸ್ಕೂಲ್ಗೆ ಅಂದ್ಬಿಟ್ಟು ಹೋಗಿದ್ದೀರಿ. ಇಷ್ಟು ದಿನ ರಜಾ ಇತ್ತು ಆದ್ರೂ ಹೋಗಿರಲಿಲ್ಲ. ಇವತ್ತೇನೋ ಕೆಲಸ ಇತ್ತು ಅಂತ ಊರಿಗೆ ಹೋಗಿದ್ರಿ. ಫ್ರೆಂಡ್ಸ್, ಇವಾಗ ಎಲ್ಲಿಗೆ ಹೊರಡ್ತಾ ಇದ್ದೀರಿ ಅಂದರೆ ತೋಟದತ್ತ ಓಡ್ತಾ ಇದ್ದೀರಿ. ಎಳ್ನೀರೆಲ್ಲ ಇಳಿಸಿದ್ದಾರೆ ಕುಡಿಯೋಕ್ಕೆ ಅಂತ. ಕಾಂಪಿಟೇಷನ್ ಮಾಡೋಣ ಅಂದ್ಕೊಂಡಿದ್ರಿ, ಆದರೆ ಯಾರೂ ಕಾಂಪಿಟೇಷನ್ ಮಾಡೋದಿಲ್ಲ. ಅಂದರೆ ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಎಳ್ನೀರು ಕುಡಿತಾ ಇದ್ದಾರೆ. ನಮ್ಮ ಚಿಕ್ಕವಳು ಮಾತ್ರ ಎಳ್ನೀರು ಮಾತ್ರ ಬೇಡ, ನಾನು 5 ಕುಡಿತೀನಿ ಅಂದ್ಲು. ಆದರೆ ಎಳ್ನೀರು ಮಾತ್ರ ಕುಡಿದಿಲ್ಲ, ನೀರು ಮಾತ್ರ ಕುಡಿತಾಳೆ. ಕೊಬ್ಬರಿ ಮಾತ್ರ ತಿಂತಾಳೆ, ನೀರೆಲ್ಲ ನನಗೆ ಕೊಡ್ತಾಳೆ. ಎಷ್ಟುಗಂತ ಕುಡಿಯೋಕ್ಕಾಗುತ್ತೆ? ಆ ನೀರನ್ನು ಕುಡಿಯೋಕ್ಕೂ ಬಿಡಲ್ಲ, ಕಿತ್ಕೊಳಕ್ಕೆ ಬರ್ತಾರೆ. ಕೊಬ್ಬರಿ ಬೇಕು ಕೊಡು ಬೇಗ ಬೇಗ ಅಂತ. ದೊಡ್ಡವಳು ಮಾತ್ರ ಕುಡಿತಾವಳೆ. ನಮ್ಮ ಅಣ್ಣ ಮಗ ಮಾತ್ರ ಗೌತಮ್ ಮಾತ್ರ ಕುಡಿತಾ ಇದ್ದಾನೆ. ಕಾಂಪಿಟೇಷನ್ ಮಾಡೋಣ ಅಂದ್ಕೊಂಡಿದ್ರಿ, ಆದರೆ ಮಾಡಿಲ್ಲ, ಮಾಡೋಕ್ಕೆ ಹೋಗಿಲ್ಲ. ಫ್ರೆಂಡ್ಸ್, ಈ ಹಳ್ಳಿ ವಾತಾವರಣ ಹೇಗಿದೆ ಅಂತ ಲೈಕ್ ಮಾಡಿ, ಇಷ್ಟ ಆಗಿದ್ದರೆ. ಹಾಗೆ ಇದು ಫುಲ್ಲು ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿದೆ, ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಇವಾಗ ಎಳ್ನೀರೆಲ್ಲ ಕುಡಿದು ಮನೆ ಕಡೆ ಹೊರಡಬೇಕು. ಇವಳು ಅಳ್ತಾ ಇದ್ದಾಳೆ, ಇರುವೆ ಕಚ್ಬಿಟ್ಟೈತೆ, ನನಗೆ ಎತ್ಕೊಂಡು ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು. ನನಗೂ ಎಳ್ನೀರೆಲ್ಲ ಕುಡಿದ್ಬಿಟ್ಟು ಹೊಟ್ಟೆ ತುಂಬೋಗಿದೆ, ಆದ್ರೂ ಎತ್ಕೊಂಡು ರೋಡ್ ಗಂಟ ಬಂದೆ. ಹಂಗೂ ಹಿಂಗೋ ರೋಡ್ ಗಂಟ ಬಂದೆ. ಅಲ್ಲಿ ಗಾಡಿಯಲ್ಲಿ ನಮ್ಮ ಅಣ್ಣ ಮಗ ಗೌತಮ್ ಕರ್ಕೊಂಡು ಹೋಗೋಕ್ಕೆ ನಿಂತಿದ್ದ, ವೇಟ್ ಮಾಡ್ತಾ ಇದ್ದ. ನಮ್ಮ ಯಜಮಾನ್ರು ನನ್ನ ಮಗಳು ಹೊರಟರು. ಫ್ರೆಂಡ್ಸ್, ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಅಕ್ಕ ಬೋಂಡ ಮಾಡಿದರು. ಬೋಂಡ ಎಲ್ಲ ತಿನ್ಕೊಂಡು ಇವಾಗ ಊರಿಗೆ ಹೊರಡಬೇಕು. ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.